ಓಕೆ, ಇದು ಕೂಡ ಮಿಡ್ ಟರ್ಮ್, ಇವತ್ತು ಮಿಡ್ ಟರ್ಮ್ ಕೇಳಿರುವಂಥ 43 ನ್ಯೂಮರಿಕಲ್ ಪ್ರಾಬ್ಲಮ್ಮು. ಆ್ಯಕ್ಚುಲಿ ನಾನು ಹೇಳಿದೆ ನಿಮಗೆ ಕ್ಲಾಸಲ್ಲೇ, ಒಂದು ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಒಂದು ಕ್ವಶನ್ಸ್ ಬಂದೇ ಬರುತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ಮು, ಮತ್ತು ಒಂದು ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಬರುತ್ತೆ ಅಂತ ಹೇಳಿದೆ. ಇದು ಬಂದು ಕರೆಂಟ್ ಎಲೆಕ್ಟ್ರಿಸಿಟಿಯಿಂದನೇ ಕೇಳಿರೋದು. ನಾನು ಮಾಡಿಸಿದೆ, ಬಟ್ ಆದರೆ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ನ ಕೊಟ್ಬಿಟ್ಟು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿದೆ. ಬಟ್ ಸ್ಟೇಟ್ಮೆಂಟ್ ವೈಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ, ಯಾಕಂದರೆ ಸ್ಟೇಟ್ಮೆಂಟ್ ವೈಸ್ ಕೊಟ್ಟಾಗ ಅದನ್ನು ಯಾವ ರೀತಿ ನಾವು ಸರ್ಕ್ಯೂಟ್ ಡಯಾಗ್ರಾಮ್ನ ಬರ್ಕೊಂಡು ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂತ ಹೇಳ್ಕೊಟ್ಟಿರಲಿಲ್ಲ. ಬಟ್ ಅದನ್ನು ಆ ರೀತಿಯೇ ಕೇಳಿದ್ದಾನೆ ಈ ಬಾರಿ. ಅಂದರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ, ಆ ಸ್ಟೇಟ್ಮೆಂಟನ್ನು ಅರ್ಥ ಮಾಡಿಕೊಂಡು ನಾವು ಈ ರೀತಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ನ ಬರ್ಕೊಂಡು ಅಲ್ಲಿರೋ ಕೊಟ್ಟಿರೋಂಥ ಪ್ರಾಬ್ಲಮಲ್ಲಿ ವ್ಯಾಲ್ಯೂಸನ್ನು ಇಲ್ಲಿಗೆ ಬರೆದ್ಬಿಟ್ಟು ನಾವೇನು ಮಾಡಬೇಕು, ಈ ರೀತಿ ಸಾಲ್ವ್ ಮಾಡಬೇಕಾಗುತ್ತೆ. ಸರಿನಾ? ಫಸ್ಟು ಇವಾಗ ಪ್ರಾಬ್ಲಮ್ ಓದೋದಾದರೆ, ಇನ್ ಅ ವೀಟ್ ಸ್ಟೋನ್ ಬ್ರಿಡ್ಜ್ 4 arms of a resistance AB 100 ohm, BC 10 ohm, CD 5 ohm and DA 60 ohm. A galvanometer resistance 15 ohm connect ಮಾಡಿರ್ತಾರೆ across a B and D. Calculate the current through the galvanometer when the potential difference 10 volt is maintained across the A and C ಅಂತ ಹೇಳಿದ್ದಾರೆ. ಫಸ್ಟ್ ನಾವೇನು ಮಾಡಬೇಕು, ಈ ಕ್ವಶನ್ಸ್ನ ಓದ್ತೀರಾ. ಈ ರೀತಿ ಕ್ವಶನ್ಸ್ನ ಓದಾದ ನಂತರ ಈ ರೀತಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ನ ಬರ್ಕೋತೀರಾ. ಅದನ್ನು ಬರ್ಕೊಂಡ ನಂತರ A B C D ಅಂತ ಬರ್ಕೋತೀರಾ. ಬರ್ದಾದ ನಂತರ ಇಲ್ಲಿ ಕರೆಂಟ್ ಏನಾಗುತ್ತೆ, ಪಾಸ್ ಆಗುತ್ತೆ, ಅಗೇನ್ ಸ್ಪ್ಲಿಟ್ ಆಗುತ್ತೆ I1 ಮತ್ತು I2 ಆಗಿ. ಸ್ಪ್ಲಿಟ್ ಆದ ನಂತರ ಇಲ್ಲೇನಾಗುತ್ತೆ, ಕರೆಂಟು ಇಲ್ಲಿ IG ಆಗಿ ಗ್ಯಾಲನೋಮೀಟರ್ ಮುಖಾಂತರ ಪಾಸ್ ಆಗುತ್ತೆ. ಇಲ್ಲಿ I1 ಮೈನಸ್ IG ಅಂತ ಬರ್ಕೋತೀವಿ. ಅಂತಂದರೆ ಯಾಕೆಂದರೆ ಕರೆಂಟ್ ಏನಾಗುತ್ತೆ, ಇಲ್ಲಿ IG ಸಪ್ರೇಟ್ ಆಗಿ I1 ಬರೋದು. I1 ಇಲ್ಲಿಂದ ಬರೋವಂಥ I1 IG ಸಪ್ರೇಟ್ ಆಗಿ ಹೋಗುತ್ತೆ ನೆಕ್ಸ್ಟು, ಆಯಿತಾ. ನೆಕ್ಸ್ಟ್ ಇಲ್ಲೇನಾಗುತ್ತೆ, IG ಮತ್ತು I2 ಇಲ್ಲಿ ಆ್ಯಡ್ ಆಗಿ I2 ಪ್ಲಸ್ IG ಆಗಿ ಈ ರೆಸಿಸ್ಟರ್ ಮುಖಾಂತರ ಹೋಗುತ್ತೆ. ಓಕೆ, ಈಗ ನೆಕ್ಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ, ಎ ಬಿಯಲ್ಲಿರುವಂಥದ್ದು 100 ಓಮ್ ಅಂತ ಕೊಟ್ಟಿದ್ದಾನೆ. ಎ ಬಿಯಲ್ಲಿ ನೋಡಿಬೇಕಾದ್ರೆ ಕ್ವಶನ್ ಪೇಪರ್ನ ಇಟ್ಕೊಂಡು ಎ ಬಿಯಲ್ಲಿ 100 ಓಮ್ ಇದೆ. ಅದೇ ರೀತಿ ಬಿ ಸಿಯಲ್ಲಿ 10 ಓಮ್ ಇದೆ. ಸರಿನಾ? ಸಿ ಡಿಯಲ್ಲಿ ಎಷ್ಟು ಓಮ್ ಇದೆ, 5 ಓಮ್ ಅಂತ ಕೊಟ್ಟಿದ್ದಾನೆ. 5 ಓಮ್ ಅಂತ ಕೊಟ್ಟಿದ್ದಾನೆ. ನಂತರ ಡಿ ಎ ಎಷ್ಟು ಕೊಟ್ಟಿದ್ದಾನೆ, 60 ಓಮ್ ಕೊಟ್ಟಿದ್ದಾನೆ. ಸರಿನಾ? ಮತ್ತು ಗ್ಯಾಲನೋಮೀಟರ್ ಮುಖಾಂತರ ರೆಸಿಸ್ಟೆನ್ಸ್ ಇದೆ, ಅದು ಎಷ್ಟಿದೆ ಅಂತಂದರೆ 15 ಓಮ್ ಇದೆ. ಮತ್ತು ಇನ್ನೇನು ಕೊಟ್ಟಿದ್ದಾನೆ ಅಂತಂದರೆ ನಾವೇನು ಮಾಡಬೇಕು, ಅಗೇನ್ ಕ್ಯಾಲ್ಕುಲೇಟ್ ದ ಕರೆಂಟ್ ಥ್ರೂ ಗ್ಯಾಲನೋಮೀಟರ್. ಅಂತಂದರೆ ಗ್ಯಾಲನೋಮೀಟರ್ ಮುಖಾಂತರ ಪಾಸ್ ಆಗುವಂತಹ ಕರೆಂಟ್ನ ನಾವು ಫೈಂಡ್ ಔಟ್ ಮಾಡಬೇಕು, ಅಂದರೆ IG ನ ಫೈಂಡ್ ಔಟ್ ಮಾಡಬೇಕಂತ ಹೇಳ್ತೇನೆ. ನಂತರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ 10 ವೋಲ್ಟ್ ಈಸ್ ಮೇಂಟೈನ್ಡ್ ಅಕ್ರಾಸ್ ಎ ಆ್ಯಂಡ್ ಸಿ. ಎಷ್ಟು, 10 ವೋಲ್ಟ್ ಕೊಟ್ಟಿದ್ದಾನೆ. ಇಷ್ಟು ಕೂಡ ಕ್ವಶನ್ನ ಓದ್ಬಿಟ್ಟು ಅರ್ಥ ಮಾಡ್ಕೋಬೇಕಿರೋದು. ಅಂದರೆ ಕ್ವಶನ್ ಓದ್ಬಿಟ್ಟು ಈ ರೀತಿ ಡಯಾಗ್ರಾಮಲ್ಲಿ ಎಲ್ಲಿ 100 ಓಮು, 10 ಓಮು, 5 ಓಮು, 60 ಓಮು ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಲ್ಲಿ ಬರುತ್ತೆ ಅನ್ನೋದನ್ನು ಬರ್ಬಿಟ್ಟು, ಮತ್ತು 15 ಓಮು ಕೂಡ ಗ್ಯಾಲನೋಮೀಟರಲ್ಲಿರುವಂಥ ರೆಸಿಸ್ಟೆನ್ಸು. ಇವಿಷ್ಟು ಬರೆದಾದ ನಂತರ ನಾವೇನು ಮಾಡಬೇಕು, ಕಿರ್ಚಾಫ್ ವೋಲ್ಟೇಜ್ ಲಾ ಮತ್ತು ಕಿರ್ಚಾಫ್ ಕರೆಂಟ್ ಲಾ ಹೇಳಿದ್ದೀನಲ್ಲ, ಯೂಸಿಂಗ್ ದಟ್ ರೂಲ್ಸ್ ಆರ್ ದಟ್ ಲಾ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಫಸ್ಟು ಕಿರ್ಚಾಫ್ ಕರೆಂಟ್ ಲಾ ಪ್ರಕಾರನೇ I is equal to I1 I2 ಅಂತ ಬರ್ಕೋಬೋದು. ಯಾಕೆಂದರೆ I is equal to I1 I ಪ್ಲಸ್ I2, I is equal to I1 ಪ್ಲಸ್ I2 ಅಂತ ಬರ್ಕೋತೀನಿ ಕಿರ್ಚಾಫ್ ಕರೆಂಟ್ ಲಾ ಪ್ರಕಾರ. ಯಾಕಂದರೆ ಇಲ್ಲೇನಾಗ್ತದೆ, ಎಂಟರ್ ಆಗ್ತಿದೆ, ನೆಕ್ಸ್ಟ್ ಇದೇನಾಗ್ತಿದೆ, ಕರೆಂಟು ಲೀವ್ ಆಗ್ತಿದೆ. ಏನು ಹೇಳುತ್ತೆ ಕಿರ್ಚಾಫ್ ಕರೆಂಟ್ ಲಾ, ಸಮ್ ಆಫ್ ದ ಕರೆಂಟ್ ಎಂಟರಿಂಗ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಕರೆಂಟ್ ಲೀವಿಂಗ್ ದ ಜಂಕ್ಷನ್. ಅದರ ಪ್ರಕಾರ ಕಿರ್ಚಾಫ್ ಕರೆಂಟ್ ಲಾ ಪ್ರಕಾರ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ ಕಿರ್ಚಾಫ್ ವೋಲ್ಟೇಜ್ ಲಾನ ಎಲ್ಲಿಗೆ ಅಪ್ಲೈ ಮಾಡ್ತೀವಿ, ಪ್ರತಿಯೊಂದು ಲೂಪು ಕೂಡ ಅಪ್ಲೈ ಮಾಡ್ತೀವಿ. ಸರಿನಾ? ಕಿರ್ಚಾಫ್ ವೋಲ್ಟೇಜ್ ಲಾನ ಪ್ರತಿಯೊಂದು ಲೂಪ್ ಈಸ್ ನಥಿಂಗ್ ಬಟ್ ಅ ಕ್ಲೋಸ್ಡ್ ಪಾತ್ ಆಫ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇಲ್ಲಿ ಕ್ಲೋಸ್ಡ್ ಪಾತ್ ಆಫ್ ಸರ್ಕ್ಯೂಟ್, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಲೂಪ್ 1 ಇಲ್ಲೊಂದಿದೆ, ಲೂಪ್ 2 ಇದೆ, ಲೂಪ್ 3 ಇದೆ. 3 ಲೂಪ್ಗೆ ನಾವೇನು ಮಾಡಬೇಕು, ಕಿರ್ಚಾಫ್ ವೋಲ್ಟೇಜ್ ಲಾನ ಅಪ್ಲೈ ಮಾಡಬೇಕು. ಫಸ್ಟ್ ಏನು ಮಾಡ್ತಾಯಿದ್ದೀನಿ, ನಾನು ಹೇಳಿರೋದೇನು, ಕಿರ್ಚಾಫ್ ವೋಲ್ಟೇಜ್ ಲಾನ ಅಪ್ಲೈ ಮಾಡಬೇಕಾದ್ರೆ 2 ರೂಲ್ಸ್ ಗೊತ್ತಿರಬೇಕು ಅಂತ ಹೇಳಿದ್ದೀನಿ. ಪ್ರಾಡಕ್ಟ್ ಆಫ್ IR ಯಾವ ರೀತಿ ತಗೋಬೇಕು, ಮತ್ತು ವೋಲ್ಟೇಜ್ ಸೋರ್ಸಲ್ಲಿರುವಂಥ ವೋಲ್ಟನ್ನ ಯಾವ ರೀತಿ ತಗೋಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಆಫ್ ದ IR ತಗೋಬೇಕಂದ್ರೆ ನಾನು ತಗೊಂಡಿರುವಂಥ ಡೈರೆಕ್ಷನು, ಕರೆಂಟ್ ಡೈರೆಕ್ಷನು ಎರಡೂ ಕೂಡ ಸೇಮ್ ಇದ್ದರೆ ಪ್ರಾಡಕ್ಟ್ ಆಫ್ ದ IR ಯಾವಾಗಲೂ ಕೂಡ ನೆಗೆಟಿವ್ ಆಗಿರುತ್ತೆ. ಅಕಸ್ಮಾತ್ ಏನಾದರೂ ಪ್ರಾಡಕ್ಟ್ ಆಫ್ ದ IR ಯಾವಾಗ ಪಾಸಿಟಿವ್ ಆಗುತ್ತಪ್ಪ ಅಂದರೆ,
ನಾನು ತಗೊಂಡಿರೋಂಥ ಲೂಪ್ ಡೈರೆಕ್ಷನ್ನು ಕರೆಂಟ್ ಡೈರೆಕ್ಷನ್ನು ಆಪೋಸಿಟ್ ಇದ್ದಾಗ ಪ್ರಾಡಕ್ಟ್ ಆಫ್ ದ ಹೈಯರ್ ಪಾಸಿಟಿವ್ ಆಗಿರುತ್ತೆ. ಸರ್ ಹಾಗಾದರೆ ವೋಲ್ಟೇಜ್ ಸೋರ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ನೆಕ್ಸ್ಟ್ ನಾವೇನು ವೋಲ್ಟೇಜ್ ಸೋರ್ಸ್ನ ಯಾವ ರೀತಿ ಅಂತಂದರೆ ನಾನು ತಗೊಳ್ಳೋಂಥ ಲೂಪ್ ಡೈರೆಕ್ಷನ್, ಫಾರ್ ಎಕ್ಸಾಂಪಲ್ ಇದು ಲೂಪ್ ಡೈರೆಕ್ಷನ್ ಮತ್ತು ಕರೆಂಟ್ ಫ್ಲೋ ಆಗ್ತಿರೋಂಥ ಡೈರೆಕ್ಷನ್ ಎರಡೂ ಕೂಡ ಸೇಮ್ ಇದೆ. ಓಕೆ, ಅವಾಗ ಏನಾಗುತ್ತೆ ಪಾಸಿಟಿವ್ ವೋಲ್ಟ್ ನಾವು ಬರಿತೀವಿ. ಅದೇ ರೀತಿ ಏನಾದರೂ ಲೂಪ್ ತಗೊಂಡಿರೋಂಥ ಡೈರೆಕ್ಷನ್ನು ಬಟ್ ಕರೆಂಟ್ ಏನಾಗುತ್ತೆ ಆಪೋಸಿಟ್ ಡೈರೆಕ್ಷನಲ್ಲಿ ಫ್ಲೋ ಆದರೆ ವೋಲ್ಟೇಜ್ ಮಾತ್ರ ನೆಗೆಟಿವ್ ಆಗಿ ತಗೋತೀವಿ. ಸೇಮ್ ಡೈರೆಕ್ಷನಲ್ಲಿದ್ದರೆ ವೋಲ್ಟೇಜು ಪಾಸಿಟಿವ್, ಆಪೋಸಿಟ್ ಡೈರೆಕ್ಷನಲ್ಲಿದ್ದರೆ ವೋಲ್ಟೇಜು ನೆಗೆಟಿವ್ ತಗೋತೀವಿ. ಬಟ್ ಇಲ್ಲೇನಾಗುತ್ತೆ ಪ್ರಾಡಕ್ಟ್ ಆಫ್ ದ ಹೈಯರ್ ಏನಾಗುತ್ತೆ ಅದಕ್ಕೆ ಉಲ್ಟಾ, ಸರಿನಾ? ಅದನ್ನು ಅರ್ಥ ಮಾಡ್ಕೊಂಡು ಏನು ಮಾಡ್ತೀನಿ, ಕಿರ್ಚಾಫ್ ವೋಲ್ಟೇಜ್ ಲಾ ಫಾರ್ ಎ ಲೂಪ್, ಇಲ್ಲೊಂದು ಲೂಪ್ ಇದೆ ಎ ಬಿ ಡಿ ಎ, ಈ ಲೂಪನ್ನು ತಗೋತಾ ಇದ್ದೀನಿ. ಇದನ್ನು ಕ್ಲಾಕ್ ವೈಸೇ ತಗೋತಾ ಇದ್ದೀನಿ ಕಂಡ್ರೆ, ನಾನು ಆ್ಯಂಟಿ ಕ್ಲಾಕ್ ವೈಸು ತಗೋಬೋದು ನಾನು, ಬಟ್ ಇಲ್ಲಿ ಕ್ಲಾಕ್ ವೈಸ್ ತಗೋತಾ ಇದ್ದೀನಿ. ತಗೊಂಡಾಗ ಇಲ್ಲಿ ಪ್ರಾಡಕ್ಟ್ ಆಫ್ ದ ಹೈಯರ್ನ ತಗೋಬೇಕು, ಪ್ರಾಡಕ್ಟ್ ಆಫ್ ದ ಹೈಯರ್ನ ಬರೀಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ರೆಸಿಸ್ಟರ್ 100 ಓಮ್ ರೆಸಿಸ್ಟರ್ ಮುಖಾಂತರ ಕರೆಂಟ್ I1 ಪಾಸ್ ಆಗ್ತೈತೆ, ಅಲ್ಲಿ IR ಬರೆಯೋದು ಯಾವ ರೀತಿ ಅಂದರೆ 100 I1 ಬರೀತೀನಿ. ಅದನ್ನು ನೆಗೆಟಿವ್ ಬರೀಬೇಕಾ ಪಾಸಿಟಿವ್ ಬರೀಬೇಕು? ನೆಗೆಟಿವ್ ಬರೀತೀನಿ. ಯಾಕಂತಂದರೆ ಕರೆಂಟ್ ಫ್ಲೋ ಆಗ್ತಿರೋದು ಈ ಡೈರೆಕ್ಷನು, ನಾನು ತಗೊಂಡಿರೋಂಥ ಲೂಪ್ ಡೈರೆಕ್ಷನು ಸೇಮ್ ಇದೆ. ಸೇಮ್ ಇದ್ದಾಗ ನೆಗೆಟಿವ್ ಬರೀಬೇಕು, ಅದಕ್ಕೆ 100 I1 ಅಂತ ಬರಿತಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, -15 IG. ಯಾಕೆ -15 IG ಬರ್ತಿದ್ದೀನಿ ಅಂದರೆ ಏನು ಕರೆಂಟ್ ಫ್ಲೋ ಆಗ್ತಿರೋಂಥ IG ಮತ್ತು ನಾನು ತಗೊಂಡಿರೋಂಥ ಲೂಪ್ ಟು ಡೈರೆಕ್ಷನ್ ಎರಡೂ ಕೂಡ ಸೇಮ್ ಡೈರೆಕ್ಷನ್ ಇದೆ. ಸೇಮ್ ಡೈರೆಕ್ಷನ್ ಇದ್ದಾಗ ಪ್ರಾಡಕ್ಟ್ ಆಫ್ ಹೈಯರ್ ನೆಗೆಟಿವ್ ಆಗಿರುತ್ತೆ. ಅದಕ್ಕೋಸ್ಕರ -15 IG ಬರ್ಕೊಂಡಿದ್ದೀನಿ, ಸರಿನಾ? -15 IG ಇಲ್ಲಿ ಇದೆಯಲ್ಲ, -15 IG ಬರ್ಕೊಂಡಿದ್ದೀನಿ. ನಂತರ ಏನಾಗುತ್ತೆ, ಇದೇ ರೀತಿ ಬಂದಾಗ ಈ ಲೂಪು ಈ ರೀತಿ ಹೋದಾಗ ಇಲ್ಲಿ ನೋಡಿ ಕರೆಂಟ್ ಟು ಡೈರೆಕ್ಷನ್ ಈ ಕಡೆ ಇದೆ, ನಾನು ತಗೊಂಡಿರೋ ಡೈರೆಕ್ಷನ್ ಆಪೋಸಿಟ್ ಇದೆ. ಏನಾಗುತ್ತೆ ಈಗ ಪ್ರಾಡಕ್ಟ್ ಆಫ್ ದ ಹೈಯರ್ ಪಾಸಿಟಿವ್ ಆಗುತ್ತೆ. ಯಾಕೆಂದರೆ ಲೂಪ್ ಡೈರೆಕ್ಷನ್ನು ಮತ್ತು ಕರೆಂಟ್ ಡೈರೆಕ್ಷನು ಆಪೋಸಿಟ್ ಇದ್ದಾಗ ಪ್ರಾಡಕ್ಟ್ ಆಫ್ ಹೈಯರ್ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಅದಕ್ಕೋಸ್ಕರ 60 I2ನ ಪಾಸಿಟಿವ್ ವ್ಯಾಲ್ಯೂಯಲ್ಲಿ ಬರ್ಕೋತಾ ಇದ್ದೀನಿ. ಇಷ್ಟನ್ನು ಬರೆದ್ಬಿಟ್ಟು =0 ಅಂತ ಬರೆಯೋದು. ನೆಕ್ಸ್ಟ್ ಎಲ್ಲರೂ ಕೂಡ ಏನು ಮಾಡ್ತೀನಿ, 5ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. 5 20 ಜಾ 100 ಆಗುತ್ತೆ, 5 3 ಜಾ 15 ಆಗುತ್ತೆ, 5 12 ಜಾ 60 ಆಗುತ್ತೆ. ಬರ್ಕೊಂಡು ನಂತರ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, +20 I1 ಆ್ಯಸ್ ಇಟ್ ಈಸ್ ಬರ್ಕೋತಾ ಇದ್ದೀನಿ. ಆರ್ಡರ್ ವೈಸ್ ಬೇಕು ಅಂತ 12 +12 I2ನ ಫಸ್ಟ್ ಬರ್ಕೊಂಡು ನೆಕ್ಸ್ಟ್ ಏನು ಮಾಡ್ತಿದ್ದೀನಿ -3 IG ಬರ್ಕೊಂಡು ಇದನ್ನು ಈಕ್ವೇಷನ್ 1 ಅಂತ ಬರೀತಾ ಇದ್ದೀನಿ. ನಂತರ KVL ಲೂಪ್ನ ಅಪ್ಲೈ ಮಾಡ್ತಾ ಇದ್ದೀನಿ ಬಿ ಸಿ ಡಿ ಬಿ, ಆಯಿತಾ? ಈ ಲೂಪನ್ನು ಅಪ್ಲೈ ಮಾಡ್ಬಿಟ್ಟು ಅಗೇನ್ ಪ್ರಾಡಕ್ಟ್ ಆಫ್ ದ ಹೈಯರ್ ಏನಾಗುತ್ತೆ, ನಾನು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಗೋತಾ ಇದ್ದೀನಿ. ಇದನ್ನು ಕೂಡ ಕರೆಂಟ್ ಡೈರೆಕ್ಷನು ಲೂಪ್ ಡೈರೆಕ್ಷನು ಸೇಮ್ ಇದ್ದಾಗ ಪ್ರಾಡಕ್ಟ್ ಆಫ್ ಹೈಯರ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ. 10 I1 - IG ಮೈನಸ್ ಬರ್ತಿದ್ದೀನ, 10 I1 - IG. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ನೋಡಿ, ಕರೆಂಟ್ ಡೈರೆಕ್ಷನ್ ಈ ಕಡೆ ಇದೆ, ಲೂಪ್ ಡೈರೆಕ್ಷನ್ ಈ ಕಡೆ ಇದೆ, ಅಂದರೆ ಆಪೋಸಿಟ್ ಇದೆ. ಪ್ರಾಡಕ್ಟ್ ಆಫ್ ದ ಹೈಯರ್ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ ಆದಾಗ +5 I2 + IG ಬರ್ತಿದ್ದೀನ, +5 I2 + IG. ಅದೇ ರೀತಿ ಇಲ್ಲಿ ಈ ರೀತಿ ಬಂದಾಗ ಲೂಪ್ ಡೈರೆಕ್ಷನ್ ಈ ರೀತಿ ಇದೆ, ಕರೆಂಟ್ ಡೈರೆಕ್ಷನ್ ಆಪೋಸಿಟ್ ಇದೆ. ಇಲ್ಲಿ ಪ್ರಾಡಕ್ಟ್ ಆಫ್ ಹೈಯರ್ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ ಆದಾಗ ಏನು ಬರಿಬೋದು, +15 IG ಬರಿಬೋದಾ? +15 IG ಬರ್ತಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಸಿಂಪ್ಲಿಫೈ ಅಷ್ಟೇ. 10 × I1 - 10 I1, ಯಾಕೆಂದರೆ ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. IG 10 IG ಬರ್ತಿದ್ದೀನಿ. ನೆಕ್ಸ್ಟು 5 I2 5 IG +15 G +15 IG ಅದೇ ರೀತಿ ಬರ್ಕೊಂಡಿದ್ದೀವಾ? ನಂತರ ಏನು ಮಾಡ್ತೀನಪ್ಪ ಅಂತಂದರೆ, ಯಾವುದಾದ್ರೂ I1 ಬೇರೆ ಯಾವುದಾದ್ರೂ ಇದೆಯಾ, ಇದನ್ನು ಬಿಟ್ಟು ಯಾವುದೂ ಇಲ್ಲ, ಅದಕ್ಕೋಸ್ಕರ -10 I1 ಅದನ್ನೇ ಬರ್ಕೋತಾ ಇದ್ದೀನಿ. ನಂತರ 10 IG ಎಲ್ಲೆಲ್ಲಿದೆ ನೋಡ್ರಿ, IG ಅದರ ಸೈನ್ ಏನಿದೆ, ಇಲ್ಲೂ ಪಾಸಿಟಿವ್ ಇದೆ, ಇಲ್ಲೂ ಪಾಸಿಟಿವ್ ಇದೆ, ಇಲ್ಲೂ ಪಾಸಿಟಿವ್ ಇದೆ, ಅಂದರೆ ಎಲ್ಲನೂ ಕೂಡ ಆ್ಯಡ್ ಮಾಡಬೇಕು. 15 + 5 ಏನಾಗುತ್ತೆ 20 IG, 20 + 10 ಏನಾಗುತ್ತೆ 30 IG ಆಗುತ್ತೆ. 30 IG ಬರ್ತಿದ್ದೀನ. ನೆಕ್ಸ್ಟ್ ರಿಮೈನಿಂಗ್ I2 ಇದನ್ನು ಬಿಟ್ಟು ಯಾವುದಾದ್ರೂ ಇದು I2 ಇದೆಯಾ, ರಿಮೈನಿಂಗ್ ಯಾವುದಾದ್ರೂ ಇಲ್ಲವಲ್ಲ, I2 ಆ್ಯಸ್ ಇಟ್ ಈಸ್ I2 ಬರ್ಕೊಂಡಿದ್ದೀನಿ. ನಂತರ ಏನು ಮಾಡಬೇಕು, ಈ ಈಕ್ವೇಷನನ್ನು 5ಇಂದ ಐ ಆಮ್ ಗೋಯಿಂಗ್ ಟು ಡಿವೈಡ್. ಓಕೆ, ಡಿವೈಡ್ ಮಾಡಿದಾಗ ಏನಾಗುತ್ತೆ, 5 2 ಜಾ 10, 5 1 ಜಾ 5, 5 6 ಜಾ 30, ಆಯಿತಾ? ಈಕ್ವೇಷನ್ 2 ಬರ್ಕೊಂಡು ಈಕ್ವೇಷನ್ 2 ಸಿಗ್ತಾ? ನಂತರ ಅಗೇನ್ ಇನ್ನೊಂದು ಲೂಪ್ ಇದೆ, ನಾವು 3 ಲೂಪ್ ಎಷ್ಟು ಕ್ಲೋಸ್ಡ್ ಪಾತ್ ಇರುತ್ತೋ ಅಷ್ಟನ್ನು ನಾವು ಲೂಪ್ ಅಂತ ಕರೆದು ಅದನ್ನು ಪ್ರತಿಯೊಂದಕ್ಕೂ ಕೂಡ KVL ಲಾನ ಅಪ್ಲೈ ಮಾಡಬೇಕು. ಈಗ 2 ಲೂಪ್ಗೆ ಅಪ್ಲೈ ಮಾಡೋದು. ಇನ್ನೊಂದು ಲೂಪ್ ಯಾವುದಿದೆ ಅಂದರೆ ಇಲ್ಲಿದೆ ಕ್ಲೋಸ್ಡ್ ಪಾತ್, ಅದಕ್ಕೂ ಅಪ್ಲೈ ಮಾಡಬೇಕು KVL ಫಾರ್ ಲೂಪ್ ADCA. ಓಕೆ, ADCA ಅದು ಕೂಡ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ತಗೋತಾ ಇದ್ದೀನಿ. ಇಲ್ಲಿ ಬರ್ದಿದ್ದೀನಲ್ಲ ಲೂಪ್ ಡೈರೆಕ್ಷನ್.
ಓಕೆ, ತಗೊಂಡಾಗ ಇಲ್ಲೇನಾಗ್ತಾಯಿದೆ, I2 ಕರೆಂಟ್ ಪಾಸ್ ಆಗ್ತಾಯಿದೆ 60 ಓಮ್ ರೆಸಿಸ್ಟರ್ ಮುಖಾಂತರ. ಓಕೆ, ನಾನು ತಗೊಂಡಿರೋ ಲೂಪ್ ಡೈರೆಕ್ಷನು ಮತ್ತು ಕರೆಂಟ್ ಫ್ಲೋ ಆಗ್ತಿರೋಂಥ ಡೈರೆಕ್ಷನ್ ಎರಡು ಕೂಡ ಸೇಮ್ ಇದೆ. ಆವಾಗ ಪ್ರಾಡಕ್ಟ್ ಆಫ್ ಐಆರ್ ಸೇಮ್ ಡೈರೆಕ್ಷನ್ ಇದ್ದಾಗ ಲೂಪು ಮತ್ತು ಕರೆಂಟ್ ಡೈರೆಕ್ಷನು ಪ್ರಾಡಕ್ಟ್ ಆಫ್ ಐಆರ್ ನೆಗೆಟಿವ್ ಆಗುತ್ತೆ. ಅದಕ್ಕೋಸ್ಕರ 60I2 ಬರ್ತಿದ್ದೀನಿ ನಾನು. ನಂತರ ಏನು ಮಾಡ್ತಿದ್ದೀನಿ, ಇಲ್ಲಿ ಹೋಗುತ್ತೆ ಅದೇ ರೀತಿ ಹೋದಾಗ ಇಲ್ಲಿ ನಾನು ತಗೊಂಡಿರೋಂಥ ಲೂಪ್ ಡೈರೆಕ್ಷನ್ನು ಕರೆಂಟು ಕೂಡ ಫ್ಲೋ ಆಗ್ತಿರೋದು ಸೇಮ್ ಡೈರೆಕ್ಷನ್ ಇದೆ. ಅದಕ್ಕೋಸ್ಕರ -5I2 + IG ಇಲ್ಲಿದೆಯಲ್ಲ, I2 + IG ಬರ್ದಿದ್ದೀನ ಹೀಗೆ. ನಂತರ ನೋಡ್ರ, ಇಲ್ಲಿ ನೋಡಪ್ಪ, ಕರೆಂಟು ಫ್ಲೋ ಆಗ್ತಿರೋದು ಈ ಡೈರೆಕ್ಷನ್, ಸರಿನಾ? ಇದೇ ರೀತಿ ಹಿಂಗೆ ಕರೆಂಟ್ ಫ್ಲೋ ಆಗ್ತಿದೆ. ಲೂಪು ಈ ಡೈರೆಕ್ಷನ್ ಅಂದರೆ ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್. ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್ ಇದ್ದಾಗ ವೋಲ್ಟೇಜ್ ಸೋರ್ಸಲ್ಲಿರುವಂಥ ವೋಲ್ಟನ್ನು ಪಾಸಿಟಿವ್ ಆಗಿ ತಗೋತೀವಿ. ಅದಕ್ಕೋಸ್ಕರ +10 ತಗೊಂಡಿದ್ದೀನಿ. ಗೊತ್ತಾಗ್ತಿದೆಯಾ? ನಂತರ ಏನು ಸಿಂಪ್ಲಿಫೈ ಮಾಡೋದಷ್ಟೇ. 60I2 ಅದೇ ರೀತಿ ಬರ್ತಿದ್ದೀನಿ. -5I2 -5IG +10 ಎಗೇನ್ 65. ಇಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂತಂದರೆ ಬಂದಿರೋಂಥ ಈಕ್ವೇಷನನ್ನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ. I2 ಎರಡು ಸೇಮ್ ಇದೆ. 60 ಮತ್ತು 5ನ ಆ್ಯಡ್ ಮಾಡಿದಾಗ -65 ಆಗುತ್ತೆ. ನಂತರ -10 ಆ ಕಡೆ ಶಿಫ್ಟ್, +10 ಇರೋದನ್ನ ಆ ಕಡೆ ಶಿಫ್ಟ್ ಮಾಡಿದಾಗ -10 ಆಗುತ್ತೆ. /5 ಮಾಡಿದಾಗ 5 13 65, 5 1 5, 5 2 10 ಬರುತ್ತೆ. ಇದನ್ನು ಈಕ್ವೇಷನ್ 3 ಅಂತ ತಗೋತೀನಿ. ಆಯಿತಾ? ಇವಿಷ್ಟು ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ತಿಳ್ಕೊಬೇಕಾರೋದು ಏನಪ್ಪ ಅಂದರೆ, ಈ KVL ಲಾದಲ್ಲಿ ಪ್ರಾಡಕ್ಟ್ ಆಫ್ IR ಮತ್ತು ವೋಲ್ಟೇಜ್ ಸೋರ್ಸನ್ನು ಯಾವ ರೀತಿ ತಗೋತೀವಿ ಮತ್ತು ಡೈರೆಕ್ಷನ್ ಯಾವುದಿದೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಇದನ್ನು KVL ಲಾನ ಅಪ್ಲೈ ಮಾಡಿಬಿಟ್ಟು ಈ ರೀತಿ ಈಕ್ವೇಷನ್ ಬರ್ಕೊಳ್ಳೋದು ಈಸಿ ಆಗುತ್ತೆ. ಸರಿನಾ? ಕೇರ್ಫುಲ್ ಆಗೋದನ್ನು ಮಾತ್ರ ಮಾಡಿ ಗಮನ ಇಟ್ಟು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಇದನ್ನು 3 ಈಕ್ವೇಷನನ್ನು ಪ್ರೀವಿಯಸ್ ಪ್ರಾಬ್ಲಮಲ್ಲಿ 2 ಈಕ್ವೇಷನ್ ಬಂದಾಗ, ಅಂದರೆ 2 ಲೂಪ್ ಇದ್ದಾಗ ಮಾಡಿದ್ವಲ್ವ, ಎಲಿಮಿನೇಷನ್ ಮೆಥಡ್, ಅದ್ರ ಮುಖಾಂತರ ಮಾಡ್ಬೋದು. ಬಟ್ ಆ ಮೆಥಡ್ ಏನಾಗುತ್ತೆ, ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು ಅಂದರೆ, ಇಲ್ಲಿ ಡಿಟರ್ಮಿನೆಂಟ್ ಮ್ಯಾಟ್ರಿಕ್ಸ್ ಯೂಸ್ ಮಾಡೋಂಥ ಡಿಟರ್ಮಿನೆಂಟ್ಸ್ ಮೆಥಡನ್ನು ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡ್ತಿದ್ದೀವಿ ಅಷ್ಟೇ. ಇಲ್ಲಿ ಡಿಟರ್ಮಿನೆಂಟ್ಸಲ್ಲಿ I1 I2 IG ಅಂತ ಬರ್ಕೊಂಡು, I1 ಈಕ್ವೇಷನ್ 1ನಲ್ಲಿರುವಂಥ I1 ಕೋಎಫಿಷಿಯಂಟ್ ಏನು 20, I1 ಇದೆಯಲ್ವಾ, I1 ಕೋಎಫಿಷಿಯಂಟ್ ಏನು -20 ಬರ್ದಿದ್ದೀನ. ಅದೇ ರೀತಿ ಈಕ್ವೇಷನ್ 1ನಲ್ಲೇ I2 ಕೋಎಫಿಷಿಯಂಟ್ ಏನಿದೆ +12 ಬರ್ದಿದ್ದೀನಿ. IG-ಯಲ್ಲಿ ಏನಿದೆ -3 ಇದೆ ಬರ್ದಿದ್ದೀನಿ. ಈಗೇನು ಈಕ್ವೇಷನ್ 2ಅಲ್ಲಿ ಬರ್ಕೊಂಡಿರೋದಷ್ಟೇ. I1 ಕೋಎಫಿಷಿಯಂಟ್ ಏನಿದೆ -2, I2 ಕೋಎಫಿಷಿಯಂಟ್ ಏನಿದೆ ಇಲ್ಲಿ +1 ಇದೆ. ಅದೇ ರೀತಿ G ಕೋಎಫಿಷಿಯಂಟ್ ಏನಿದೆ +6 ಬರ್ದಿದ್ದೀನಿ. ಸಿಮಿಲರ್ಲಿ ಏನು ಮಾಡ್ತೀನಿ, ಈಕ್ವೇಷನ್ 3ಲೂ ಕೂಡ ಇಲ್ಲಿ ಯಾಕಪ್ಪ 0 ಬರ್ದಿದ್ದೀನಿ ಅಂದರೆ, I1 ಇಲ್ಲಿಲ್ಲ ನೋಡ್ರಿ. ಇಲ್ಲಿ I1 ಇದೆಯಾ, ಇಲ್ಲಿ I1 ಇಲ್ಲ. ಅಂದರೆ I1 ಇಲ್ಲ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ 0. I2 -13 ಇದೆ, IG -1 ಇದೆ ಬರ್ದಿದ್ದೀನಿ. ಏನು ಇದನ್ನು ಡಿಟರ್ಮಿನೆಂಟ್ ಕೋಫ್ಯಾಕ್ಟರ್ ಮೆಥಡ್ ಅಂತ ಕರಿತೀವಿ. ಕೋಫ್ಯಾಕ್ಟರ್ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ತೀವಿ ಅಷ್ಟೇ. -20 ಅದೇ ರೀತಿ ಬರ್ತೀನಿ. ತಗೊಂಡಾಗ ಈ ಕಾಲಮ್ ಮತ್ತು ಇದನ್ನು ಕ್ಯಾನ್ಸಲ್ ಮಾಡ್ತೀವಿ. ರಿಮೈನಿಂಗ್ ಉಳ್ಕೊಳ್ಳೋದು ಏನಪ್ಪ ಅಂದರೆ 1 × 1 -1 ಬರ್ತಿದ್ದೀನಿ. 6 × 13 78 ಆಗುತ್ತೆ. ಮೈನಸ್ ಇದೆ, ಇಲ್ಲೂ ಮೈನಸ್ ಇರುತ್ತೆ. -× ಪ್ಲಸ್ ಆಗುತ್ತೆ. +78 ಬರಿತೀನಿ. ನೆಕ್ಸ್ಟ್ -12 ಇಲ್ಲಿ ಮೈನಸ್ ಹಾಕೋತೀವಿ, ಯಾಕೆಂದರೆ ಪ್ಲಸ್ ಅಂತಲೇ ಡಿಟರ್ಮಿನೆಂಟ್ಸಲ್ಲಿ ನಾವು ಬರ್ಕೋತೀವಲ್ಲ ಫಸ್ಟು. ಇಲ್ಲೇನಾಗಬೇಕು -12 ಇರುತ್ತೆ. ಈ ಕಾಲಮು ಮತ್ತು ಈ ಕಾಲಮ್ನ ಕ್ಯಾನ್ಸಲ್ ಮಾಡಿದಾಗ ಉಳ್ಕೊಳ್ಳೋದು -2, -2 ಪ್ಲಸ್ ಆಗುತ್ತೆ. 2 × 1 +2, ಅಗೇನ್ 0 × 6 ಆದಾಗ 0 ಆಗುತ್ತೆ. ನೆಕ್ಸ್ಟ್ -3, ಈ ಕಾಲಮ್ ಮತ್ತು ಈ ರೋ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡೋಗೋದು ಏನಾಗುತ್ತೆ, ರಿಮೈನಿಂಗ್ -× ಪ್ಲಸ್ ಆಗುತ್ತೆ. 13 2s 26 ಅಲ್ವಾ, 13 2s 26 ಬರ್ತಿದ್ದೀನಿ. ನಂತರ 0 × 1 ಏನಾಗುತ್ತೆ, 0 ಆಗುತ್ತೆ. ಅದು ಬರ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ 20 ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, 77 × 20 1540. ಈ ಮೂರನ್ನೂ ಆ್ಯಡ್ ಮಾಡಿದಾಗ -1642 ಬರುತ್ತೆ. ಓಕೆ ರೈಟ್, ಇದು ಡೆಲ್ಟಾ ವ್ಯಾಲ್ಯೂ ಆಗುತ್ತೆ. ಸಿಮಿಲರ್ಲಿ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ, ಸೇಮ್ ಮ್ಯಾಟ್ರಿಕ್ಸ್ ಇದೆ, ಬಟ್ ಈ IG ಕಾಲಮ್ ಇದೆಯಲ್ಲ, ಈ IG ಕಾಲಮನ್ನು ರಿಮೂವ್ ಮಾಡಿಬಿಟ್ಟು ಕಾನ್ಸ್ಟೆಂಟ್ ಟರ್ಮ್ 0 0 -2 ಅಂತಂದರೆ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲೇನು ಮಾಡ್ತಿದ್ದೀನಿ, ಈಕ್ವೇಷನ್ 1ನಲ್ಲಿರುವಂಥ 0ನ ಕಾನ್ಸ್ಟೆಂಟ್ ವ್ಯಾಲ್ಯೂನ ಇಲ್ಲಿಗೆ ಬರಿತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಕಾನ್ಸ್ಟೆಂಟ್ ಈಕ್ವೇಷನ್ 2ಅಲ್ಲಿರುವಂಥ ಕಾನ್ಸ್ಟೆಂಟ್ ವ್ಯಾಲ್ಯೂ 0 ಇದ್ದರೆ ಅದನ್ನು ಬರಿತೀನಿ. ಈಕ್ವೇಷನ್ 3ಅಲ್ಲಿ ಯಾವುದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆ ಅದನ್ನು ಬರಿತಾ ಇದ್ದೀನಿ ಅಷ್ಟೇ.
-2 ಇದೆ, ಅದಕ್ಕೋಸ್ಕರ -2 ಬರೀತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದರೆ ಸಾಲ್ವ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಅದೇ ರೀತಿ -20 ತೊಗೊಂಡಿದ್ದೀನಿ, ಏನಾಗುತ್ತೆ 1 × -2. ಅದೇ ರೀತಿ ಸಿಮಿಲರ್ಲಿ ಏನಾಗ್ತದೆ, ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಆ ಮೆಥಡಲ್ಲೇ ಡಿಟರ್ಮಿನೆಂಟ್ ಕೋಫ್ಯಾಕ್ಟರ್ ಮೆಥಡನ್ನೇ ಮಾಡಿರೋದಷ್ಟೇ. ಇಲ್ಲಿ ಸೇಮ್ ಮೆಥಡ್ ಇಲ್ಲಿ ಮಾಡಿದ್ದೀನಲ್ಲ ಆ ಮೆಥಡ್ನೇ ಮಾಡಿದ್ದೀನಿ. ಮಾಡಿದಾಗ ಏನಾಗ್ತದೆ, Δ1 = -80 ಬರುತ್ತೆ. ಬಂದು ನಮಗೆ Δ1 ಸಿಕ್ಕಿದೆ, Δ2 ಸಿಕ್ಕಿದೆ. ಕರೆಂಟ್ ಥ್ರೂ ಗ್ಯಾಲೋನೋಮೀಟರ್ನ ಫೈಂಡ್ ಔಟ್ ಮಾಡಬೇಕಲ್ವ, ಅಂದರೆ IG. ಓಕೆ, IG ಫೈಂಡ್ ಔಟ್ ಮಾಡಬೇಕಂತಂದರೆ ಅದ್ರದ್ದು ಫಾರ್ಮುಲಾ ಏನು ಬರುತ್ತಪ್ಪ ಅಂದರೆ Δ1/Δ. ಈಗೇನು Δ1 ಅಂದರೆ -80, ಡೆಲ್ಟಾ ಅಂತಂದರೆ -1642 ಬರೆದಿದ್ದೀನಿ. ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ. ಡಿವೈಡ್ ಮಾಡಿದಾಗ 0.04872 ಬರುತ್ತೆ ಆಂಪಿಯರ್. ಫೈನಲಿ ನಮಗೆ ವ್ಯಾಲ್ಯೂ ಏನು ಕೇಳಿದವನು, ಕರೆಂಟ್ ಥ್ರೂ ಗ್ಯಾಲೋನೋಮೀಟರ್ ಅಂದರೆ IG. ಫೈನಲ್ ಆಗಿ ಇದು ಆನ್ಸರ್ ಫಾರ್ ದಿಸ್ 43 ಕ್ವಶನ್ ಇನ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್.